ಇವತ್ತು ವಿಟಿಯು ಲ್ಯಾಬ್ಸ್ ನಲ್ಲಿ ಬರುವಂತಹ ಈ ಸೀನಿಯರ್ ಸಿಟಿಸನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಸಾಲ್ವ್ ಮಾಡೋಣ ಬನ್ನಿ. ಏನ್ ಕೇಳ್ತಾ ಇದ್ದಾರೆ? ಡೆವಲಪ್ ಎ ಪ್ರೋಗ್ರಾಮ್ ಟು ರೀಡ್ ದ ನೇಮ್ ಅಂಡ್ ಇಯರ್ ಆಫ್ ಬರ್ತ್ ಆಫ್ ಎ ಪರ್ಸನ್, ಡಿಸ್ಪ್ಲೇ ವೆದರ್ ದ ಪರ್ಸನ್ ಇಸ್ ಎ ಸೀನಿಯರ್ ಸಿಟಿಸನ್ ಆರ್ ನಾಟ್. ಇಲ್ಲಿ ಹೆಸರು ಮತ್ತೆ ಅವ್ರು ಯಾವಾಗ ಹುಟ್ಟಿದ್ದು ಅನ್ನೋ ವರ್ಷನ ಯೂಸರ್ ಇಂದ ತಗೊಳ್ಳಿ, ನಂತರ ಅವ್ರು ಸೀನಿಯರ್ ಸಿಟಿಸನ್ ಇಲ್ವಾ ಅಂತ ಕಂಡಿಡಿರಿ ಅಂತ ಹೇಳ್ತಾರೆ. ಇವಾಗ ಜನರಲ್ ಆಗಿ ಯಾರು ಬಂದ್ಬಿಟ್ಟು ಸರ್ ನನ್ನ ಹೆಸರು ರಾಜ್ಕುಮಾರ್ ಅಂತ, ನಾನು 1970 ಹುಟ್ಟಿರೋದು ಅಂದ್ರೆ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಅವ್ರು ಸೀನಿಯರ್ ಸಿಟಿಸನ್ ಇಲ್ವಾ ಅಂತ? ನಾವು ಇಂಡಿಯಾದಲ್ಲಿ ಇರೋದ್ರಿಂದ ಒಂದು ರೂಲ್ ಏನಿದೆ, ಎನಿಬಡಿ ಅಬೌವ್ 60 ಇಸ್ ಕಾಲ್ಡ್ ಎಸ್ ಸೀನಿಯರ್ ಸಿಟಿಸನ್. ಸೊ ನೀವೇನ್ ಮಾಡಬೇಕು, ಅವ್ರ ಕರೆಂಟ್ ಏಜ್ ಏನು ಅಂತ ಕಂಡಿಡಬೇಕು. ಕರೆಂಟ್ ಏಜ್ ಕಂಡಿಡ್ತೀರಾ, ಇವಾಗ ಯಾವ ವರ್ಷ ನಡೀತಾ ಇದೆ ಅಂತ ನೋಡ್ಕೊಂಡು ಅಲ್ಲಿಂದ ಮೈನಸ್ ದೇರ್ ಬರ್ತ್ ಇಯರ್ ಮಾಡಿದ್ರೆ ಎಷ್ಟು ವರ್ಷ ಅಂತ ಗೊತ್ತಾಗುತ್ತೆ. ಅವ್ರ ಏಜ್ 60 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಸೀನಿಯರ್ ಅಂತ ಕನ್ಸಿಡರ್ ಮಾಡ್ತೀರಾ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಕಳಿಸ್ತೀರಾ. ಈ ಫಂಕ್ಷನ್ ಅಥವಾ ಈ ಪ್ರೋಗ್ರಾಮ್ ಯಾಕೆ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಎಷ್ಟೊಂದು ಪೈಥಾನ್ ಫಂಕ್ಷನ್ಸ್ ನಾವು ಯೂಸ್ ಮಾಡ್ತೀವಿ. ಅದನ್ನ ಯಾವ ತರ ಯೂಸ್ ಮಾಡೋದು, ಎಲ್ಲಿ ಯೂಸ್ ಮಾಡೋದು ಅಂತ ನಮಗೆ ಗೊತ್ತಿದೆಯಾ ಅಂತ ತಿಳ್ಕೊಳ್ಳೋಕೋಸ್ಕರನೇ ಈ ಪ್ರಾಬ್ಲಮ್ ಸೆಟ್ ಕೊಟ್ಟಿರೋದು. ಬನ್ನಿ ಸಾಲ್ವ್ ಮಾಡ್ತಾ ಹೋಗೋಣ. ಆಸ್ ಎ ಬೆಸ್ಟ್ ಪ್ರಾಕ್ಟೀಸ್ ನಾನು ಇದನ್ನ ಒಂದು ಫಂಕ್ಷನ್ ಆಗಿ ಡಿಫೈನ್ ಮಾಡ್ತೀನಿ. ಸೀನಿಯರ್ ಸಿಟಿಸನ್ ಫಸ್ಟ್ ಯೂಸರ್ ಇನ್ಪುಟ್ ಬೇಕಲ್ವಾ, ಗೆಟ್ ದ ನೆಸೆಸರಿ, ಇದೆಲ್ಲ ಕಮೆಂಟ್ಸ್, ಯೂಸರ್ ಇನ್ಪುಟ್ಸ್. ಸೊ ಯೂಸರ್ ಇನ್ಪುಟ್ಗೂ ಕೂಡ ಪೈಥಾನ್ ಅಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಫಂಕ್ಷನ್ ಇದೆ. ನನಗೆ ಏನೇನು ಇನ್ಪುಟ್ ಬೇಕು, ನೇಮ್. ಸೊ ಇನ್ಪುಟ್ ಅನ್ನೋ ಒಂದು ಫಂಕ್ಷನ್ ಇದೆ, ಪ್ಲೀಸ್ ಪ್ರೊವೈಡ್ ಅಂತಾನೆ ಕ್ಯಾನ್ ಪ್ಲೀಸ್ ಪ್ರೊವೈಡ್ ದ ಯೂಸರ್ ನೇಮ್. ಯೂಸರ್ ನೇಮ್ ನಿನ್ ಕೊಡಪ್ಪ. ನೆಕ್ಸ್ಟ್ ಬರ್ತ್ ಇಯರ್ ಕೇಳಿದರೆ, ಬರ್ತ್ ಅಂಡರ್ಸ್ಕೋರ್ ಇಯರ್ ಈಕ್ವಲ್ ಟು ಇನ್ಪುಟ್ ಪ್ಲೀಸ್ ಪ್ರೊವೈಡ್ ದ ಇಯರ್ ಆಫ್ ಬರ್ತ್ ಅಂತ ಕಳಿತೀರಾ. ನಮ್ಗೆ ಹೇಗಿರೋ ಈ ಬರ್ತ್ ಇಯರ್ನ ಮುಂದೆ ಕ್ಯಾಲ್ಕುಲೇಷನ್ ಯೂಸ್ ಮಾಡೋದ್ರಿಂದ ಅದು ಇಂಟೀಜರ್ ಆಗಿರಲೇಬೇಕಲ್ವಾ. ಸೊ ನಾನು ಇಲ್ಲಿ ಅದನ್ನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡ್ತೀನಿ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೆಪ್ಸ್. ಅವರು ಕೊಡೋ ವ್ಯಾಲ್ಯೂ ಯಾವಾಗಲೂ ಸ್ಟ್ರಿಂಗ್ ಆಗಿರುತ್ತೆ, ನಾನು ಕ್ಯಾಲ್ಕುಲೇಷನ್ಸ್ ಯೂಸ್ ಮಾಡೋಕ್ಕಲ್ಲ, ಅದಕ್ಕೋಸ್ಕರ ನಾನು ಇಂಟೀಜರ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಇವಾಗ ಕ್ಯಾಲ್ಕುಲೇಟ್ ದ ಏಜ್. ಕ್ಯಾಲ್ಕುಲೇಟ್ ದ ಏಜ್. ಏಜ್ ಕ್ಯಾಲ್ಕುಲೇಟ್ ಮಾಡೋದು ಈಸಿ ಅಲ್ವಾ. ಏಜ್ ಇಸ್ ಈಕ್ವಲ್ ಟು ಕರೆಂಟ್ ಇಯರ್. ಕರೆಂಟ್ ಇಯರ್ ಅಂದ್ರೆ 2024 ಅಥವಾ 2025 ಯಾವಾಗ ರನ್ ಮಾಡ್ತಾ ಇದ್ರೆ ಅದು ಕೊಟ್ಬಿಡ್ತೀರಾ, ಮೈನಸ್ ಬರ್ತ್ ಇಯರ್ ಅಂತ ಮಾಡಿದ್ರೆ ಆಗೋಯ್ತು, ಏಜ್ ಏನೋ ಬಂದ್ಬಿಡ್ತು. ಬಟ್ ಯಾವಾಗಲೂ 2024 ಇರಲ್ಲ ಅಥವಾ 2025 ಇರಲ್ಲ, ಡೈನಾಮಿಕ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಕರೆಂಟ್ ಪ್ರೋಗ್ರಾಮ್ ರನ್ ಆಗ್ತಾ ಇರೋ ವರ್ಷದಿಂದ ಕಂಡುಹಿಡಿಯಬೇಕು ಅಂದ್ರೆ ಕೆಲವೊಂದು ಲೈಬ್ರರೀಸ್ ಇದೆ, ಅದನ್ನ ಇಂಪೋರ್ಟ್ ಮಾಡೋಣ. ಫ್ರಮ್ ಡೇಟ್ ಟೈಮ್ ಇಂಪೋರ್ಟ್ ಡೇಟ್ ಟೈಮ್ ಅಂತ ಮಾಡ್ಕೊಳ್ಳಿ. ಸೊ ಡೇಟ್ ಟೈಮ್ ಅನ್ನೋ ಲೈಬ್ರರಿನ ನೀವು ತಗೊಂಡಿದ್ದೀರಾ. ಇಲ್ಲೇನಾಗುತ್ತೆ, ಆಲ್ರೆಡಿ ಇನ್ಬಿಲ್ಟ್ ಫಂಕ್ಷನ್ಸ್ ಇದೆ ನಮಗೆ. ಡೇಟ್ ಟೈಮ್ ಡಾಟ್ ನೌ ಏನಿದೆ ಅಂತ ಕಂಡುಹಿಡಿತೀರಾ. ಇದು ಕಂಪ್ಲೀಟ್ ಡೇಟ್ ಟೈಮ್ ಎಲ್ಲ ಬಂದ್ಬಿಡುತ್ತೆ ನೌ ಅಂದ್ರೆ. ನನಗೆ ಬೇಕಾಗಿರೋದೇನು, ಬರೀ ಇಯರ್. ಸೊ ಇದನ್ನ ರನ್ ಮಾಡಿದ್ರೆ ಏನಾಗುತ್ತೆ, ಬರೀ 2024 ಅಂತ ಬರುತ್ತೆ. ಸೊ 2024 ಮೈನಸ್ ಬರ್ತ್ ಇಯರ್ ಅಂತ ಬಂತು. ಇವಾಗ ಏಜ್ ಏನೋ ಬಂತು. ಸೀನಿಯರ್ ಸಿಟಿಸನ್ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಕಂಡೀಷನ್ ಏನು, ಚೆಕ್ ವೆದರ್ ಏಜ್ ಈಸ್ ಗ್ರೇಟರ್ ದ್ಯಾನ್ 60 ಆರ್ ನಾಟ್. ಇದು ಹೇಗೆ ಮಾಡಿತೀರಾ, ಇದನ್ನ ಇಫ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಇಫ್ ಸ್ಟೇಟ್ಮೆಂಟ್ ಬರೀತಾರೆ ಏಜ್ ಗ್ರೇಟರ್ ದ್ಯಾನ್ 60 ಈಕ್ವಲ್ ಇದನ್ನು ಕೂಡ ಸೀನಿಯರ್ ಅಂತ ಕನ್ಸಿಡರ್ ಮಾಡಿಲ್ಲ ಸದ್ಯಕ್ಕೆ. ಸೊ ಪ್ರಿಂಟ್ ಯೂಸರ್ ಹೆಸರು ಏನಿದೆ, ನೇಮ್ ಅಂತ ಹಾಕ್ಬಿಟ್ಟು ನೇಮ್ ಯು ಆರ್ ಸೀನಿಯರ್ ಸಿಟಿಸನ್ ಅಂತ ಪ್ರಿಂಟ್ ಮಾಡೋಣ. ಇಲ್ಲ ಅಂದ್ರೆ ಏನು ಗುರು ಅಂತೀರಾ, ಅವಾಗ ಸೇಮ್ ಅದೇ ಸ್ಟೇಟ್ಮೆಂಟ್ ತಗೊಳ್ಳಿ, ಎಫ್ ಹಾಕಿ ನೇಮ್ ಹಾಕಿ ಯು ಆರ್ ನಾಟ್ ಎ ಸೀನಿಯರ್ ಸಿಟಿಸನ್ ಅಂತ ಕರೆದ್ರೆ ಆಯ್ತು. ಸೊ ಇದು ಫಂಕ್ಷನ್ ಅಂತ ಮುಗಿತು, ಎಲ್ಲ ಬೇಗ ಕೆಲಸ ಎಲ್ಲ ಮಾಡಿದ. ಈ ಫಂಕ್ಷನ್ ಇನ್ವೋಕ್ ಮಾಡಿದ್ರೆ ಮಾತ್ರ ನನಗೆ ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗೋದು. ಸೊ ಇದನ್ನು ಸೇವ್ ಮಾಡಿ ಇದನ್ನು ರನ್ ಮಾಡಿದ್ರೆ, ಪ್ಲೀಸ್ ಪ್ರೊವೈಡ್ ದ ಯೂಸರ್ ನೇಮ್, ನಾನು ರಾಜ್ಕುಮಾರ್ ಅಂತ ಕೊಡ್ತೀನಿ. ಪ್ಲೀಸ್ ಪ್ರೊವೈಡ್ ದ ಇಯರ್ ಆಫ್ ಬರ್ತ್, ನಾನು 1970 ಅಂತ ಕೊಟ್ಟೆ ಅನ್ಕೊಳ್ಳಿ. ರಾಜ್ಕುಮಾರ್ ಯು ಆರ್ ನಾಟ್ ಎ ಸೀನಿಯರ್ ಸಿಟಿಸನ್. ಯಾಕೆ, ಅವ್ರ ವಯಸ್ಸು 60 ವರ್ಷ ದಾಟಿಲ್ಲ. ನೀವು ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡಬೇಕು ಅಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ನಾಟ್ ಎ ಸೀನಿಯರ್ ಸಿಟಿಸನ್ ಬಿಕಾಸ್ ಯುವರ್ ಏಜ್ ಏಸ್ ಅಂತ ಹಾಕ್ಬಿಟ್ಟು ಏಜ್ ಪ್ರಿಂಟ್ ಮಾಡಿ ಅಂಡ್ ಈಸ್ ಗ್ರೇಟರ್ ದ್ಯಾನ್ 60 ಅಲ್ವಾ. ಇಲ್ಲಿ ಸೇಮ್ ಇಟ್ಸ್ ಲೆಸ್ ದ್ಯಾನ್ ಅಷ್ಟೇ. ಸೊ ಕ್ಲೀನಾಗೆ ಸ್ಟೇಟ್ಮೆಂಟ್ ಪಾಸ್ ಆಗುತ್ತೆ ಬಿಕಾಸ್ ಏಜ್ ಇಸ್ ಲೆಸ್ ದ್ಯಾನ್ 60. ಇವಾಗ ಒಂದ್ಸಲಿ ರನ್ ಮಾಡಿ ನೋಡ್ತೀನಿ ನೋಡಿ, ಇದೇ ಪ್ರೋಗ್ರಾಮ್ನೇ. ಪ್ಲೀಸ್ ಪ್ರೊವೈಡ್ ಯೂಸರ್ ನೇಮ್, ಇವಾಗ ಸುದೀಪ್ ಅಂತ ಕೊಡೋಣ. ಡೇಟ್ ಆಫ್ ಇಯರ್ ಆಫ್ ಬರ್ತ್ 1952 ಅಂತ ಕೊಡೋಣ. ಸುದೀಪ್ ಯುವರ್ ಸೀನಿಯರ್ ಸಿಟಿಸನ್ ಬಿಕಾಸ್ ಯುವರ್ ಏಜ್ ಇಸ್ 72 ಅಂಡ್ ಇಸ್ ಗ್ರೇಟರ್ ದ್ಯಾನ್ 60. ಸೊ ಈ ತರ ಬೇಕಾಗಿರುವಂತಹ ಒಂದು ಪ್ರಾಬ್ಲಮ್ನ ಪೈಥಾನ್ ಪ್ರೋಗ್ರಾಮ್ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿ. ಸೊ ಇಲ್ಲಿ ಎಕ್ಸ್ಟರ್ನಲ್ ಎಕ್ಸಾಮ್ ನೋಡೋದು, ನೀವು ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿದ್ದೀರಾ, ಈ ಟೈಪ್ ಕಾಸ್ಟಿಂಗ್ ಮೆಥಡ್ಸ್ ಯೂಸ್ ಮಾಡಿದ್ದೀರಾ, ಮತ್ತೆ ಯಾವ ಲೈಬ್ರರೀಸ್ ಬೇಕು ಕರೆಕ್ಟಾಗಿ ಇಂಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡಕ್ಕೆ ಬರುತ್ತಾ ಇವ್ರಿಗೆ. ನೆಕ್ಸ್ಟ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಲ್ಲ, ಅದನ್ನ ಯೂಸ್ ಮಾಡಕ್ಕೆ ಬರುತ್ತಾ ಇಲ್ವಾ ಅನ್ನೋದಷ್ಟೇ. ಹೋಪ್ ಈ ಪ್ರೋಗ್ರಾಮ್ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.